ಐನಾಪುರ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ಕಸ್ತೂರಿ ಮಡಿವಾಳ್ ಅವಿರೋಧವಾಗಿ ಆಯ್ಕೆ. ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣ ಪಂಚಾಯಿತಿಯ 2ನೇ ಅವಧಿಗೆ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ಕಸ್ತೂರಿ ರಾವ್ಸಾಬ್ ಮಡಿವಾಳ್ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ. ಸೋಮವಾರ ದಿನಾಂಕ 26ರಂದು ಐನಾಪುರ ಪಟ್ಟಣ ಪಂಚಾಯಿತಿ ಸಭಾಭವನದಲ್ಲಿ ಅಧ್ಯಕ್ಷ ಚುನಾವಣೆ ಆಯ್ಕೆಯ ಪ್ರಕ್ರಿಯೆ ನೆರವೇರಿತು. ಈ ಹಿಂದೆ ಅಧ್ಯಕ್ಷ ಸ್ಥಾನದಲ್ಲಿದ್ದ ಸರೋಜಿನಿ ಸುರೇಶ್ ಗಾನ್ಗೇರ್ ಅವರು ರಾಜೀನಾಮೆಯಿಂದಾಗಿ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಓರ್ವ ಮಹಿಳಾ ಸದಸ್ಯ ಕಸ್ತೂರಿ ರಾವ್ಸಾಬ್ ಮಡಿವಾಳ್ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ತಹಸೀಲ್ದಾರ್ ರಾಜೇಶ್ ಬುರ್ಲಿ ಘೋಷಣೆ ಮಾಡಿದರು. ಸರೋಜಿನಿ ಸುರೇಶ್ ಗಾನ್ಗೇರ್ ಅವರು ರಾಜೀನಾಮೆಯಿಂದ ತೆರವಾಗಿರ್ತಕ್ಕಂಥ ಅಧ್ಯಕ್ಷ ಸ್ಥಾನಕ್ಕೆ ಇವತ್ತು ನಾವು ಚುನಾವಣೆಯನ್ನು ಜರುಗಿಸಿದ್ದೀವಿ. ಈ ಚುನಾವಣೆಯಲ್ಲಿ ಒಂದು ನಾಮಪತ್ರ ಸ್ವೀಕರಿಸಿದ್ದೀವಿ. ಅದು ಶ್ರೀಮತಿ ಕಸ್ತೂರಿ ರಾವ್ಸಾಬ್ ಮಡಿವಾಳ್ ಅವರು 15ನೇ ವಾರ್ಡಿಂದ ಅಧ್ಯಕ್ಷ ಆಗಿರ್ತಕ್ಕಂಥ ಒಂದು ನಾಮಪತ್ರ ಸ್ವೀಕಾರ ಆಗಿದೆ. ಒಂದೇ ನಾಮಪತ್ರ ಸ್ವೀಕಾರ ಆಗಿರೋದ್ರಿಂದ ಮತ್ತು ಫೋರಂ ಭರ್ತಿಯಾಗಿರೋದ್ರಿಂದ ಇವತ್ತಿನ ದಿವಸ ನಾವು ಶ್ರೀಮತಿ ಕಸ್ತೂರಿ ರಾವ್ಸಾಬ್ ಮಡಿವಾಳ್ ಅವರನ್ನು ಪಟ್ಟಣ ಪಂಚಾಯಿತಿ ಐನಾಪುರದ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯನ್ನು ಮಾಡಿದ್ದಾರೆ. 19 ಸದಸ್ಯರನ್ನು ಹೊಂದಿರುವ ಪಟ್ಟಣ ಪಂಚಾಯಿತಿಯಲ್ಲಿ ಕಾಂಗ್ರೆಸ್ ಪಕ್ಷದ 13 ಸದಸ್ಯರು ಸಭೆಯಲ್ಲಿ ಹಾಜರಾಗಿ ಬೆಂಬಲ ಸೂಚಿಸಿದರು. ಬಳಿಕ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಗೊಂಡ ಕಸ್ತೂರಿ ರಾವ್ಸಾಬ್ ಮಡಿವಾಳ್ ಅವರನ್ನು ಸನ್ಮಾನಿಸಲಾಯಿತು. ಈ ಸಮಯದಲ್ಲಿ ಮಾತನಾಡಿದ ಅವರು, ಪಟ್ಟಣದ ಅಭಿವೃದ್ಧಿಗಾಗಿ ರಾಜಕಾರಣ ಮಾಡದೆ ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪಟ್ಟಣದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸುವುದಾಗಿ ತಿಳಿಸಿದರು ಮತ್ತು ತಮ್ಮ ಆಯ್ಕೆಗೆ ಶ್ರಮಿಸಿದ ಸದಸ್ಯರಿಗೆ ಧನ್ಯವಾದ ತಿಳಿಸಿದರು. ಪಟ್ಟಣ ಪಂಚಾಯಿತಿ ಸದಸ್ಯ ಹಾಗೂ ಕಾಂಗ್ರೆಸ್ ಮುಖಂಡ ಅರುಣ್ ಗಾನ್ಗೇರ್ ಮಾತನಾಡಿ, ಪಟ್ಟಣ ಪಂಚಾಯಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದು 2ನೇ ಅವಧಿಗೂ ಕೂಡ ನಮ್ಮ ಪಕ್ಷದವರೇ ಆದ ಕಸ್ತೂರಿ ಮಡಿವಾಳ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಸಂತೋಷದ ವಿಷಯವಾಗಿದೆ. ಪಟ್ಟಣದ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಮೂಲಭೂತ ಸಮಸ್ಯೆಗಳಿಗೆ ಒತ್ತು ಕೊಟ್ಟು ಪಕ್ಷಪಾತ ಮಾಡದೆ ಪ್ರಾಮಾಣಿಕವಾಗಿ ಅಧ್ಯಕ್ಷರು ಕಾರ್ಯನಿರ್ವಹಿಸಲಿದ್ದಾರೆ. ಅವರಿಗೆ ಎಲ್ಲ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮಸ್ಥರು ಬೆಂಬಲ ನೀಡಲಿದ್ದೇವೆ ಎಂದರು. ಪಂಚಾಯಿತಿಯಲ್ಲಿ ಕಸ್ತೂರಿ ರಾವ್ಸಾಬ್ ಮಡಿವಾಳ್ ಇವರನ್ನು 2ನೇ ಅವಧಿಗೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ತೆರವಾದ ಕಾರಣ ಅವರನ್ನು ಇವತ್ತಿನ ದಿವಸ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಎಲ್ಲ 13 ಜನ ಸದಸ್ಯರು ಕೂಡಿಕೊಂಡು ಇವತ್ತಿನ ದಿವಸ ಅವ್ರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ವಿ. ಇದೇ ರೀತಿ ಅವರು ಮುಂದಿನ ಈ ನಮ್ಮ ಪಟ್ಟಣ ಪಂಚಾಯಿತಿ ಐನಾಪುರದಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಅವರ ಅಧ್ಯಕ್ಷತೆಯಲ್ಲಿ ಅವರು ಸರ್ವರ ಎಲ್ಲರ ಬೆಂಬಲದೊಂದಿಗೆ ಒಳ್ಳೆಯ ಕೆಲಸಗಳನ್ನು ಮಾಡಲಿ ಅಂತ ಹೇಳಿ ಮಾತು. ಈ ವೇಳೆ ಮುಖ್ಯಾಧಿಕಾರಿ ಮಹಾಂತೇಶ್ ಕವಲಾಪುರಿ, ಮಹಾಂತೇಶ್ ಬಾದ್ವಾಡ್ಗಿ, ಗ್ರಾಮ ಲೆಕ್ಕಾಧಿಕಾರಿ ಪ್ರಕಾಶ್ ಪುಟಾಣಿ ಚುನಾವಣೆ ಪ್ರಕ್ರಿಯೆಗೆ ಸಹಕಾರ ನೀಡಿದರು. ಪಿಎಸ್ಐ ಗಂಗಾ ಬಿರಾದಾರ್ ಪೊಲೀಸ್ ಬಂದೋಬಸ್ತ್ ನೀಡಿದರು. ಈ ಸಮಯದಲ್ಲಿ ಉಪಾಧ್ಯಕ್ಷ ರತ್ನವ್ವ ಮಾದರ್, ಮಾಜಿ ಅಧ್ಯಕ್ಷ ಸರೋಜಿನಿ ಗಾನ್ಗೇರ್, ಸದಸ್ಯರಾದ ಪ್ರವೀಣ್ ಗಾನ್ಗೇರ್, ಸಂಜಯ್ ಬಿರಡಿ, ಸಂಜಯ್ ಕುಚನೂರೆ, ಕುಮಾರ್ ಜೈಕರ್, ರಾಜು ಹರಳಿ, ದರಪ್ಪ ಹರಳಿ, ಲಕ್ಷ್ಮವ್ವ ಅಡಿಶೇರಿ, ಜಯಶ್ರೀ ಹರಳಿ, ದಾದಾ ಜೆಂತೆನವರ್, ಸಂಜು ಕುಸನಾಳಿ, ಗುರುರಾಜ್ ಮಡಿವಾಳ್, ಉಮಾಜಿ ನಡೋನಿ, ಸುರೇಶ್ ಅಡಿಶೇರಿ, ಸುದರ್ಶನ್ ಜೆಂತನವರ್, ಅನಿಲ್ ಕುಮಾರ್ ಸತ್ತಿ, ಮಹಾಂತೇಶ್ ಮಡಿವಾಳ್, ಬಾಳು ಮಡಿವಾಳ್, ರಾವ್ಸಾಬ್ ಮಡಿವಾಳ್, ಸಿದ್ದು ಮಡಿವಾಳ್, ಉಮಾಜಿ ನಿಡೋನಿ, ಸದಾಶಿವ್ ಮಾದರ್, ಪ್ರಕಾಶ್ ಗಾನ್ಗೇರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಐನಾಪುರದಿಂದ ಸುರೇಶ್ ಕಾಗ್ಲಿ.